ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ತಮ್ಮೆಲ್ಲರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ನಮ್ಮ ಸಿದ್ದರಾಮ್ ಗುಗ್ಗ ಸರ್ ಅವರು, ಉಪಪ್ರಾಚಾರ್ಯರು, ಚನ್ನಬಸವೇಶ್ವರ ಗುರುಕುಲ ಪದವಿ ಪೂರ್ವ ವಿಜ್ಞಾನ ಕಾಲೇಜ್ ಕರಡಾಯಿನ ಸಿದ್ದರಾಮ್ ಗುಗ್ಗ ಸರ್ ಅವರಿಂದ ಈಗ ಸ್ವಾಗತ ನುಡಿಗಳನ್ನು ಕೇಳೋಣ. ಈಗ ಸಿದ್ದರಾಮ್ ಗುಗ್ಗ ಸರ್ ಅವರಿಂದ ಸ್ವಾಗತ ನುಡಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಪೂಜ್ಯರ ಒಂದು ಆಶೀರ್ವಾದ, ಅವರ ಒಂದು ದಿವ್ಯ ಕೃಪೆಯಿಂದ ನಾನಿರ್ಬೋದು, ನಮ್ಮ ಅಕ್ಕ ಇರ್ಬೋದು, ನಮ್ಮ ದವ್ವ ಎಲ್ಲ ಬಹಳ ಒಂದು ಪೂಜ್ಯರ ಒಂದು ಆಶೀರ್ವಾದದಿಂದ ಒಳ್ಳೆಯ ರೀತಿಯಿಂದ ನಮ್ಮ ಬದುಕನ್ನು ನಡೆಸ್ತಾ ಇದ್ದೀವಿ. ಇವತ್ತಿನ ದಿವಸ ನನ್ನ ಸಂಪೂರ್ಣ ಶಿಕ್ಷಣವನ್ನು ಪೂಜ್ಯರು ಅವರೇ ನನ್ನ ಶಿಕ್ಷಣವನ್ನು ಓದಿಸಿ, ಇವತ್ತಿನ ದಿವಸ ನಾನು ಪೂಜ್ಯರ ಒಂದು ಕಾಲೇಜಿನಲ್ಲೇ ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಪೂಜ್ಯರ ಒಂದು ಆಶೀರ್ವಾದನೇ ಕಾರಣ. ಇವತ್ತಿನ ದಿವಸ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ನಮ್ಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೆ ಪೂಜ್ಯ ಗುರುಬಸವ ಪಟ್ಟದೇವರ ಒಂದು ಆಶೀರ್ವಾದನೆ ಇದಕ್ಕೆಲ್ಲ ಕಾರಣ ಇದೆ. ನಾನು ನಮ್ಮ ಅಕ್ಕ ಒಂದೆರಡೇ ನಿಮಿಷ ನಾನು ಹೇಳ್ತೀನಿ, ನನಗೆ ಹೇಳ್ಬೇಕು ಅನಿಸ್ತದ, ಹೇಳ್ತೀನಿ, ಆಮೇಲೆ ಸ್ವಾಗತ ಮಾಡ್ತೀನಿ. ನಮ್ಮ ಮೂಲತಃ ನಾಗೂರು ಗ್ರಾಮದವ್ರು ನಾವು. ನಮ್ಮ ತಂದೆ ನಾನು 8 ತಿಂಗಳು ಮಗುವಾಗಿದ್ದಾಗ ನನ್ನ ತಂದೆ ತೀರು ಹೋಗ್ತಾರ. ಆವಾಗ ನಮ್ಮವ್ವ ಭಾಳ ಕಷ್ಟ ಆಗ್ತದ ಬದುಕು ನಡೆಸ್ಲಿಕ್ಕೆ. ಅವಾಗಲ್ಲಿ ಬಳತ್ನಲ್ಲಿ ಇವಾಗೇನು ಶಿವಕುಮಾರ್ ಶೆಟ್ಕಾರ್ ಅಂತಿದಾರಲ್ಲ ನಮ್ಮ ಭಾವಜಿ, ಅವರ ತಂದೆಯವರು ಕಾಶಿನಾಥ್ ಶೆಟ್ಕಾರ್, ಅವರ ಒಂದು ಏನು ಸಂಬಂಧ ಇದೆ, ಅದು ಸೋದರ ಮಾವ ಸಂಬಂಧ. ಅಲ್ಲಿ ಬಳತ್ ಗ್ರಾಮಕ್ಕೆ ನಮ್ಮನ್ನು ಅವರು ಕರೆಸ್ಕೊಳ್ತಾರೆ. ಆವಾಗ ಒಂದು 5-6 ವರ್ಷ 7 ವರ್ಷ ಬಳತ್ನಲ್ಲಿ ನಾವು ನಮ್ಮ ಜೀವನವನ್ನು ನಡೆಸ್ತೀವಿ. ನನ್ನ ಒಂದು ಪ್ರೈಮರಿ ಎಜುಕೇಷನ್ನು 4ನೇ ತರಗತಿವರೆಗೆ ಅಲ್ಲೇ ಮುಗಿಸಿ, ನಂತರ ಅಲ್ಲೂ ಸ್ವಲ್ಪೆಲ್ಲ ಕಷ್ಟ ಆಗ್ತಾಯಿತ್ತು. ಮತ್ತು ಸಂಗಸೆಟ್ಟಪ್ಪ ಸಾವಳೆಯಿಂದ ರತ್ನಮ್ಮಕ್ಕ ಸಂಗಸೆಟ್ಟಪ್ಪ ಸಾವಳೆ ಅಂತ ಅವ್ರ ಮಠಕ್ಕೆ ಬಂದಾಗ ಪೂಜ್ಯರು ಹಿಂಗೆ ನಾವು ಗುರುಕುಲ್ ತೆಗೆದಿದ್ವಿ, ನಮ್ಮ ಹತ್ರ ಸೇವಾ ಮಾಡಲಿಕ್ಕೆ ಯಾರಿಲ್ಲ ಅಂತಂದಾಗ ಬಳತ್ತರಲ್ಲಿ ಒಬ್ಬರಿದ್ದಾರೆ ಶಾರದಮ್ಮ ಅಂಥೇಳಿ ಅವ್ರ ಪೂಜ್ಯರು ಆಶೀರ್ವಾದ ಹೇಳಪ್ಪರ ಹೆಸರಿಂದಾಗ ಸಿದ್ದರಾಮ್ ಗೊಗ್ಗ ಈಗೆಲ್ಲ ಚೆಂದಾಗ್ಯದ ನಿಮ್ಮದು, ನಿಮ್ಮ ಮಗಳ ಹೆಸರು ಸಮೃದ್ಧಿ ಅಂತ ಇಡಿ ಅಂತಂದಾಗ ನನ್ನ ಮಗಳ ಹೆಸರು ಸಮೃದ್ಧಿ ಅಂತ ಇಟ್ಟೀನಿ. ನನಗೆಲ್ಲ ರೀತಿಯಿಂದ ಒಳ್ಳೆಯದಾಗಿದೆ. ಅದಕ್ಕೆಲ್ಲ ಭಾಲ್ಕಿ ಹಿರೇಮಠ ಮತ್ತು ಪೂಜ್ಯರ ಆಶೀರ್ವಾದನೇ ಕಾರಣ. ನಮ್ಮ ಇಡೀ ಫ್ಯಾಮಿಲಿ ಒಂದು ಒಳ್ಳೆ ರೀತಿಯಿಂದ ನಾವು ಬದುಕು ನಡೆಸ್ತಾ ಇದೀವಿ ಅಂದ್ರೆ ಅದಕ್ಕೆ ಭಾಲ್ಕಿ ಮಠನೇ ನಮಗೆ ಕಾರಣ ಅಂತೇಳಿ ಈ ಒಂದು ಸಭೆಯಲ್ಲಿ ನನಗೆ ಹೇಳ್ಕೊಳ್ಬೇಕು ಅನಿಸ್ತು. ಹಾಗಾಗಿ ನಾನು ಹೇಳಿದೆ. ಮತ್ತೊಮ್ಮೆ ಈ ಒಂದು ಮದುವೆ 25ನೇ ಒಂದು ಮದುವೆ ವಾರ್ಷಿಕೋತ್ಸವಕ್ಕೆ ತಾವೆಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ರಿ. ಶೆಟ್ಕಾರ್ ಪರಿವಾರದವರಾಗಿರ್ಬೋದು ಬಳದಿಂದ, ಆಮೇಲೆ ಬಸವ ಕಲ್ಯಾಣ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರೆ. ಮತ್ತೊಮ್ಮೆ ನಮ್ಮ ಕಾಲೇಜಿಂದ ಭಾಲ್ಕಿ ಮಠದಿಂದ ಎಲ್ಲರೂ ಬಂದಿದ್ದಾರೆ.
ನಮ್ಮ ಮೋಹನ್ ರೆಡ್ಡಿ ಸರ್ ಆಡಳಿತಾಧಿಕಾರಿಗಳು ಸರ್ ಅವರು ಬಂದಿದ್ದಾರೆ. ಅವರಿಗೂ ನಾವು ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಈಗ ಮುಂದಿನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತೀವಿ. ಇಲ್ಲಿವರೆಗೆ ಬಹಳ ಆತ್ಮೀಯವಾಗಿ ಮತ್ತು ತಮ್ಮ ಬಾಲ್ಯದ ನೆನಪುಗಳನ್ನು ತಮ್ಮ ಎದುರುಗಡೆ ಇಡ್ತಾ ತಮಗೆ ಸ್ವಾಗತವನ್ನು ಕೋರಿರ್ತಕ್ಕಂಥ ನಮ್ಮ ಸಿದ್ದರಾಮ್ ಗೊಗ್ಗ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಎಲ್ಲರೂ ಪೂಜ್ಯರ ಒಂದು ಆಶೀರ್ವಾದ ಶಕ್ತಿಯಿಂದನೇ ಒಂದು ಗುರುವಿನ ಮೇಲೆ ನಿಷ್ಠೆ ಇಟ್ಟರೆ ಏನಾಗ್ತದೆ ಅನ್ನಲಿಕ್ಕೆ ನಮ್ಮ ಸಿದ್ದರಾಮ್ ಗೊಗ್ಗ ಅವ್ರ ಪರಿವಾರನೇ ಇದಕ್ಕೆ ಒಂದು ಉದಾಹರಣೆ ಇದೆ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ಇವತ್ತು ನೋಡ್ಬೇಕಂದ್ರೆ ಅಣ್ಣ ತಮ್ಮಂದು ಸಂಬಂಧನೂ ಭಾಳ ಹಿಂದಿನ ದಿನಮಾನಗಳಲ್ಲಿ ಕಡಿಮೆ ಆಗ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮ್ ಗೊಗ್ಗ ಅವರು ಅವ್ರ ಅಕ್ಕವರು ಒಂದು 25ನೇ ಕಲ್ಯಾಣ ಮಹೋತ್ಸವ ಇಷ್ಟೊಂದು ವೈಭವದಿಂದ ಮಾಡಿದ್ ನೋಡಿದ್ರೆ ಅವರು ಅಣ್ಣ ತಮ್ಮ ಒಂದು ಸಂಬಂಧ ಯಾವ ರೀತಿ, ಅಕ್ಕ ತಂಗಿ ಸಂಬಂಧ ಯಾವ ರೀತಿ ಅನ್ಲಿಕ್ಕೆ ಇಂದಿನ ಕಾರ್ಯಕ್ರಮನೇ ಒಂದು ಸಾಕ್ಷಿ ಅಂತ ಹೇಳಿಕ್ಕೆ ಭಾಳ ಖುಷಿಯನ್ನು ಆಗ್ತಾ ಇದೆ. ಇವತ್ತು ಒಂದ್ಸಲ ಮದುವೆ ಮಾಡಿಕೊಟ್ರೆ ಅವ್ರ್ಕೊಂಡು ನೋಡ್ಲಿಕ್ಕೆ ನಾವು ತಯಾರಿಲ್ಲ, ಇಂಥವ್ರನ್ನೂ ಕುಟುಂಬಗಳು ಅವ. ಇಂಥ ಮಧ್ಯದಲ್ಲಿ ಈ ಒಂದು ಸಂಭ್ರಮ ನೋಡಿ ಭಾಳ ಒಂದು ಖುಷಿಯನ್ನು ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತವನ್ನು ಕೋರಿರ್ತಕ್ಕಂಥ ಗೊಗ್ಗ ಸರ್ ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಪರಮ ಪೂಜ್ಯರಿಂದ ಆಶೀರ್ವಚನ ನುಡಿಗಳನ್ನು ಕೇಳೋಣ. ಇಲ್ಲಿ ನನ್ನ ಇನ್ನೊಬ್ಬಳು ಅಕ್ಕ ಇದ್ದಾಳ, ಕವಿತಕ್ಕ ಅಂಥೇಳಿ, ನಮ್ಮ ಬಸವರಾಜ್ ಭೋಜಿ ಅವರು, ಆಮೇಲೆ ಗಂಗಾಂಬಿಕಾ ಶಿವು ಅಂಥೇಳಿ ಅವರು ನಮ್ಮ ಜೊತೆ ನಾ ಹೇಳ್ದೆ ನಿಮಗೆ, ಅವ್ರು ಎಲ್ಲಿಂದ ಬಂದ್ರಪ್ಪ, ಇಲ್ಲಿ ಈ ರಿಲೇಷನ್ದಾಗ ಇದ್ದಿಲ್ಲ ಅಂಥೇಳಿ. ನಮ್ಮ ಅಕ್ಕ ನಮ್ಮ ಪಪ್ಪ ತೀರ್ ಹೋದ ನಂತರ ನಮ್ಮ ಅಕ್ಕ ಅಲ್ಲಿ ಆಯ್ಮುತ್ತನ ಮನೆಯಲ್ಲಿ ಹೋಗಿದ್ರು. ಹಾಗಾಗಿ ನಾವು ಬಾಲ್ಕಿ ಮಠಕ್ಕೆ ಬಂದಿದ್ದು ನಮ್ಮ ಜೋತಕ್ಕ, ನಾನು ಮತ್ತು ನಮ್ಮವ್ವ. ಹಾಗಾಗಿ ಅವರು ಆಯ್ಮುತ್ತನ ಮನೆಯಲ್ಲಿ ಅವ್ರು ಬೆಳೆದು ದೊಡ್ಡವರಾದರು. ಬಂದ ನಂತರ ಮತ್ತೆ ಈ ಕಡೆ ಬಂದ ನಂತರ ನಾವೆಲ್ಲರೂ ಒಂದೇ ಫ್ಯಾಮಿಲಿ ಥರ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತೇಳಿ ಹೇಳ್ಕೊಳ್ಬೇಕನ್ನಿಸ್ತು. ಹಾಗಾಗಿ ಹೇಳ್ತಾ ಇದ್ದೀನಿ. ಶರಣು ಶರಣ. ಈಗ ಪೂಜ್ಯರಿಂದ ಆಶೀರ್ವಚನ ನುಡಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ನೂತನ ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ದಿವಸ ಜ್ಯೋತಿ ಶಿವಕುಮಾರ್ ಶೆಟ್ಕಾರ್ ಒಂದು ಬೆಳ್ಳಿ ಹಬ್ಬ ಕಲ್ಯಾಣ ಮಹೋತ್ಸವದ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ನಾನು ನಿಜಕ್ಕೂ ಏನೋ ಹೇಳಬೇಕಂದೆ, ಸಿದ್ದರಾಮ್ ಗೊಗ್ಗ ಸರ್ ಅವ್ರ ಮಾತುಗಳೆಲ್ಲ ಕೇಳಿದಾಗ ಹೃದಯಕ್ಕೆ ಭಾಳ ಅದು ಒಂದು ರೀತಿ ಅದು ಭಾಳ, ಯಾಕಂದ್ರೆ ಸಣ್ಣಂದಾಗಿನ ಹಿಡಿದು ನಾವು ಕಣ್ಣಾರೆ ನೋಡಿದವ್ರು ಇದ್ದೀವಿ. ಆ ಸಮಸ್ಯೆಗಳು, ಆ ತೊಂದರೆಗಳು, ಆ ಕಷ್ಟಗಳು, ಆ ನೋವುಗಳು ಏನಿವೆ ಕಣ್ಣಾರೆ ನೋಡಿದವ್ರು ಇದ್ದೀವಿ. ಆ ಮಾತುಗಳು ಹೇಳೋಗೆಲ್ಲ ಮನಸ್ಸು ಒಂಥರ ಒಂದು ರೀತಿ ರೋಮಾಂಚಕ ಮಾಡ್ತು. ಯಾಕಂತಂದ್ರೆ ಅವರು ಹೇಳಿದ್ದು ಸತ್ಯ. ಅದು ಅವ್ರು ಯಾವುದೂ ಇದ್ದಿಂದ ಏನದನೋ ವಾಸ್ತವ ಸ್ಥಿತಿ ಭಾಳ ಜನ ಬೆಳೆದ ತಕ್ಷಣ ಹೇಳಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಏನದ ಇದ್ದಿದ್ದು ಅದು ಉಳಿದವ್ರಿಗೆ ಒಂದು ಸ್ಫೂರ್ತಿ ಆಗ್ತದ, ಪ್ರೇರಣೆ ಆಗ್ತದ. ಯಾಕಂದ್ರೆ ಭಾಳ ಜನ ಏನರ ಇಲ್ಲ ಅಂದ ತಕ್ಷಣ ನೇರವಾಗಿ ಯಾವ್ಯಾವೋ ಮಾರ್ಗಕ್ಕೆ ಹೋಯ್ತಾರೆ. ಆದ್ರೆ ಅಪ್ಪೋರು ನಮಗೆ ಸಿಕ್ಕಾರ ಅಂತ ತಿಳ್ಕೊಂಡು ಇವತ್ತು ಎಷ್ಟೋ ಕುಟುಂಬಗಳು ಸಮೃದ್ಧಿ ಅವ ಅಲ್ಲಕ್ಕೆ ಇದೊಂದು ಉದಾಹರಣೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಇಲ್ಲಿ
ವಿಶೇಷವಾಗಿ ಏನು ನಮ್ಮ ಗೊಗ್ಗ ಸರ್ ಅವ್ರ ತಾಯಿಯವರು ಶಾರದಾ ತಾಯಿಯವರು ಅವರು ಇವತ್ತು ಗುರುಕುಲ ಮಠ ಅವರು ಒಂದು ರೀತಿ ಹೆಂಗೆ ಅವ್ರ ಮಕ್ಕಳಿಗಟ್ಟೆ ಮಕ್ಕಳು ತಿಳ್ಕೊಂಡಿಲ್ಲ. ಅಲ್ಲಿ ಪ್ರತಿಯೊಂದು ಕಾರ್ಯ ಏನು ಮಾಡಿದ್ರು ನನ್ನ ಮಕ್ಕಳಿಗಾಗಿ ನಂದೇ ಎಂಬ ಭಾವ ಇಟ್ಕೊಂಡು ಮಾಡಿದ ಪ್ರತಿಫಲನೇ ಇವತ್ತು ಸಿದ್ದರಾಮ್ ಗೊಗ್ಗ ಸರ್ ಅವರು ಇಷ್ಟರ ಮಟ್ಟಿಗೆ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ಅವ್ರ ಮನೆತನ್ನೇ ಒಂದು ತುಂಬಿದ ಮನೆ. ಅದು ಇವತ್ತು ಜೀವನ ಅಂದ ಮ್ಯಾಗ ಎಲ್ಲ ಇರೋದಕ್ಕೆ ಜೀವನ ಅಂತ. ಸುಖ ಇರೋದೇ ಜೀವನ ಅಲ್ಲ, ದುಃಖ ಇರೋದು ಜೀವನ ಅಲ್ಲ. ಸುಖ ದುಃಖ ಎರಡೂ ಸಮಾನವಾಗಿ ತಕೊಂಡು ಹೋಗತ್ತಲ್ಲ, ಅದೇ ನಿಜವಾದ ಜೀವನ. ಬುದ್ಧ ಹೇಳಿದ್ದು ಅದೇ, ಬಸವಣ್ಣವ್ರು ಹೇಳಿದ್ದು ಅದೇ. ಇದು ಎಲ್ಲ ಜೀವನ ಹೆಂಗದ, ಇದು ಯಾರಿಗೂ ಬಿಟ್ಟಿದ್ದಲ್ಲ. ಎಂಥ ರಾಜ ಮಹಾರಾಜರಿಗೂ ಕೂಡ ಅವು ಸಮಸ್ಯೆಗಳು ತಪ್ಪಿದ್ದಿಲ್ಲ, ನೋವು ನದಿಗಳು ತಪ್ಪಿದ್ದಿಲ್ಲ, ಎಲ್ಲರ ಬಳಿ ಇದ್ದಿದ್ದೆ. ಆದರೆ ಇವು ಇರೋದು ಒಬ್ಬರ ಬಳಿ ಹೆಚ್ಚಿರ್ಬೋದು, ಒಬ್ಬರ ಬಳಿ ಕಡಿಮೆ ಇರ್ಬೋದು. ಅದಕ್ಕಿಂತ ಅದನ್ನು ಎದುರಿಸೋದಲ್ಲ, ಅದು ಭಾಳ ಒಂದು ರೀತಿ ಆದರ್ಶ ಬದುಕು. ಅಂಥ ಆದರ್ಶ ರೀತಿಯಲ್ಲಿ ಬದುಕಿ ಇವತ್ತು ಒಂದು ಸ್ಥಾನ ಮಾನದ ಮ್ಯಾಗ ಒಂದು ಇವತ್ತು ಎತ್ತರ ಮಟ್ಟಕ್ಕೆ ಬೆಳಿಲಿಕ್ಕೆ ಅವ್ರ ತಾಯಿಯವರು ಅದಕ್ಕೆ ಅದ್ರ ಹಿಂದೆ ಪ್ರತಿಯೊಂದು ಅವ್ರ ಪರಿಶ್ರಮ, ಅವ್ರ ಕಷ್ಟಗಳು, ಅವ್ರದ್ದು ಅದ್ರ ಪ್ರತಿಫಲನೇ ಇವತ್ತು ಈ ಫಲ ಇಲ್ಲಿ ದೊರಕ್ಯದಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಇಂಥ ಒಂದು ಜೀವನದಾಗೂ ಏನು ಬಂದರೂ ಅದು ಸಕಾರಾತ್ಮಕ ತಗೊಂಡು ಹೆಜ್ಜೆ ಇಡೋದಲ್ಲ, ಅದೇ ಜೀವನ ಮೌಲ್ಯ ಅದ. ಅಂಥ ಜೀವನವನ್ನು ಇದು ಸಾರ್ಥಕ ರೀತಿಯಲ್ಲಿ ಅವರು ಎದುರಿಸ್ಕೊಂಡು ಸಾರ್ಥಕ ಬದುಕನ್ನು ಅವರು ಹೆಜ್ಜೆ ಇಟ್ಟಿದ್ದಾರೆ. ಇಂಥ ಜೀವನ ಇದು ಮತ್ತೆ ಬರೋದು ಅಲ್ಲ. ಯಾಕಂದ್ರೆ ಇದು ಹೆಂಗದ ಅಂದ್ರೆ ಕ್ಷಣಿಕ ಅದ. ಯಾವಾಗ ಏನು ಆಗ್ತೀವೋ ಏನು ಗೊತ್ತಿಲ್ಲ. ಇರೋಸ್ತನ ಭಗವಂತ ಮೆಚ್ಚಂಗೆ ಬದುಕಬೇಕಂತ ಬಸವಣ್ಣವ್ರು ಹೇಳಿದ್ದು, ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ ಅಂತ ಹೇಳ್ಯಾರ. ಅಂದ್ರೆ ದೇವರಿಗೆ ನಾವು ಪ್ರಿಯ ಆಗಬೇಕಾದ್ರೆ, ದೇವ್ರು ಮೆಚ್ಕೋಬೇಕಾದ್ರೆ ನಾವು ಯಾವ ಜಾಗದಾಗ ಇರ್ತೀವಿ ಅಲ್ಲಿ ಪ್ರತಿಯೊಂದು ಅದೊಂದು ದೇವ ಪೂಜೆ ಅಂತೆ ನಾವು ಹೆಜ್ಜೆ ಇಡಬೇಕಂತ. ಕೇವಲ ಜಗಲಿಗೆ ಆ ಗುಡಿಗೆ ಆ ಗುರುಗಳ ಬಲ್ಲಿ ಹೋದಾಗಟ್ಟೆ ಅಲ್ಲ, ಅವ್ರ ಹತ್ತಿರ ಹೋಗದೇ ಇರಲಿ, ಏನೇ ಇದ್ದರೂ ಅದು ಒಂದು ರೀತಿ ಪ್ರೇಮ ಪ್ರೀತಿ ಸಾಮರಸ್ಯದಿಂದ ಬದುಕೋದಲ್ಲ, ಅದು ದೇವ್ರು ಮೆಚ್ಕೋತಾನೆ. ಅದ್ರ ಸಲುವಾಗಿ ಹೇಳಿದ್ರೆ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರು. ಇಲ್ಲಿ ಎಲ್ಲರ ಪ್ರೀತಿ ಪಾತ್ರರಾದರೆ ದೇವ್ರಿಗೆ ಪ್ರಿಯರಾಗ್ತೀವಿ. ಇಲ್ಲೆಲ್ಲ ಸಮಸ್ಯೆ ಮಾಡಿ ತ್ರಾಸ ಕೊಟ್ಟು ಏನೇನೋ ಮಾಡ್ಕೊಂಡು ಅಲ್ಲೆಲ್ಲೋ ಹೋಗಿ ಗಂಟಿ ಬಾರಿಸಿದ್ರೆ ಭಗವಂತ ಅಂತಾನೇ ಮನುಷ್ಯನೇ ನಿನಗಿಲ್ಲಿ ಸ್ಥಳದ ಅವಕಾಶ ಇಲ್ಲ. ಯಾಕಂದ್ರೆ ಮನ್ಯಾಗ ಮಾಂಗಲ್ಯ ಯಾರಿಗೆ ಕಟ್ಟಿದಿ ಅವ್ರಿಗೆ ಕಣ್ಣೀರು ತರಿಸ್ಲತ್ತಿದಿ. ಜನ್ಮ ಯಾರು ನೀಡ್ಯಾರ ಅವ್ರಿಗೆ ಸರಿಯಾಗಿ ನೀನು ನೋಡ್ಕೊತಾ ಇಲ್ಲ. ಜನ್ಮ ಕೊಟ್ಟಿದ್ದಿ ಮಕ್ಕಳನ್ನು ಸರಿಯಾಗಿ ಅವ್ರಿಗೆ ಸಂಸ್ಕಾರ ಕೊಡ್ತಾ ಇಲ್ಲ. ಅದರ ಸಲುವಾಗಿ ನಿನ್ನ ಮೊದಲನೇದು ಏನು ಅಂದ್ರೆ ಇದ್ದಿಂದ್ರಾಗ ತೃಪ್ತಿ ಸಮಾಧಾನ ಆನಂದದಿಂದ ಇದ್ದಿ ಅಂದ್ರೆ, ಆ ಇದ್ದಿಂದ್ರಾಗ ಎಲ್ಲರ ಜೊತೆ ಪ್ರೇಮ ಪ್ರೀತಿ ಇದ್ದಿ ಅಂದ್ರೆ ಅದಕ್ಕೆ ಆ ದೇವ್ರು ಮೆಚ್ಕೋತಾನೆ. ಇಲ್ಲಿ ಯಾರು ಸಲ್ತಾರ ಅಲ್ಲಿ ಸಲ್ತಾನೆ, ಇಲ್ಲಿ ಯಾರು ಸಲ್ಲಲ್ಲ ಅಲ್ಲಿ ದೇವ್ರಿಗೆ ಪ್ರಿಯರ ಆಗಲ್ಲ. ಅಂಥ ಬದುಕು ಬಸವಣ್ಣವರು ಶರಣರು ನಮಗೆಲ್ಲ ಮಾರ್ಗ ಕೊಟ್ಟಾರ. ಇದು ಜೀವನ ಅಂತಕ್ಕಂಥದ್ದು ಇದು ಭಾಳ ಪವಿತ್ರದ, ಇದು ಶ್ರೇಷ್ಠದ. ಇದ್ರಾಗ ಏನೇ ಬಂದರೂ ನಾವು ಪಾಸಿಟಿವ್ ತಗೊಂಡು ಹೆಜ್ಜೆ ಇಟ್ಟಾಗ ನಮ್ದೆಲ್ಲವೂ ಅಸಾಧ್ಯನೂ ಸಾಧ್ಯ ಆಗ್ತದ. ಅಂಥ ಶಕ್ತಿ ಬಸವಾದಿ ಶರಣರು ಸದಾ ಎಲ್ಲರ ಮನೆಗಳಲ್ಲಿ ನೀಡಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಇವತ್ತಿನ ದಿನ ನಮಗೆಲ್ಲ ಇಟ್ಟು ವೈಭವ ಕಾಣತ್ತದ. ಆದರೆ ಇದ್ರ ಹಿಂದೆ ಭಾಳ ಪರಿಶ್ರಮ ಅದ. ಇಲ್ಲಿ ಜ್ಯೋತಿಯವ್ರು ಇರ್ಬೋದು, ಕವಿತವ್ರು ಇರ್ಬೋದು, ಸಿದ್ದವ್ರು ಇರ್ಬೋದು, ಇವರೆಲ್ಲ ಪೂರ್ತಿ ಏನವರು ಇಡೀ ಕುಟುಂಬನೇ ಒಂದು ರೀತಿ ಬಹಳಷ್ಟು ನೋವು ನಲಿವು ಕಷ್ಟದಾಗ ಅವರು ಬೆಂದಾರ. ಅವ್ರೀಗ ಒಂದು ಆ ನಿಷ್ಠೆ ಶ್ರದ್ಧೆ ಭಕ್ತಿನೇ
ಇವತ್ತು ಅವ್ರ ಎತ್ತರ ಮಟ್ಟಕ್ಕೆ ಬೆಳೆದಾರ. ಇನ್ನೂ ಹೆಚ್ಚೆಚ್ಚು ಅವ್ರದ್ದೆಲ್ಲ ಬೆಳಗಲಿ, ಅವ್ರ ಮಕ್ಕಳ ಭವಿಷ್ಯ ಎಲ್ಲ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಗಿ ಅವ್ರದ್ದೆಲ್ಲರ ಭವಿಷ್ಯ ಉಜ್ವಲ ಆಗಲಿ. ಅವ್ರೇನು ಸಂಕಲ್ಪವನ್ನು ತೊಟ್ಟ್ಯಾರ ಅವೆಲ್ಲವೂ ಈಡೇರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ನಮ್ಮ ಗುರುಕುಲದಲ್ಲಿ ಸಾವಿರಾರು ಮಕ್ಕಳು ಅಧ್ಯಯನ ಮಾಡ್ತಾರೆ. ಆ ಮಕ್ಕಳಿಗೆ ನಿಜವಾದ ಇದೊಂದು ದೇವ್ರ ಸೇವೆ ಅಂತ ಯಾರು ಮಾಡ್ತಾರ ಅವ್ರಿಗೆ ಇನ್ನ ಹೆಚ್ಚೆಚ್ಚು ಎಲ್ಲ ರಂಗದಾಗ ಇನ್ನ ಎತ್ತರ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ಶಕ್ತಿ ಅದು ಅಪ್ಪಗಳೇ ಎಲ್ಲರಿಗೂ ಆಶೀರ್ವಾದ ಇದೆ. ಆ ದಿಶೆಯಲ್ಲಿ ಆ ನಿಟ್ಟಿನಲ್ಲೇ ಅವರು ಗೊಗ್ಗ ಸರ್ ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಅವರ ಸೇವೆ, ಅವ್ರ ನಿಷ್ಠೆ, ಅವರು ಮಾಡ್ತಕ್ಕಂಥ ಮಕ್ಕಳದು ಏನು ಆ ಮಕ್ಕಳ ಬಲ್ಲಿ, ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳದ್ದು ಏನೇನು ಸಮಸ್ಯೆಗಳವ ನಮ್ಗಿಂತ ನಿಮಗೆ ಚಲೋ ಗೊತ್ತವ. ಯಾಕೆ ಹಿಂದಿನ ಒಂದು ಕಾಲ ಇತ್ತು, ನೀ ಇಲ್ಲೇ ಕೂಡಂದ್ರೆ ಇಲ್ಲೇ ಕೂಡ್ತಿದ್ರು. ಈಗ ಹಂಗಿಲ್ಲ, ಈಗ ಪೂರ್ತಿ ಹೆಂಗೆ ಸುತ್ತಾಡಿಸ್ತಾರೆ ಅಂಬೋದು ಎಲ್ಲರಿಗೂ ಗೊತ್ತದ. ಆದ್ರೆ ಇಂಥ ಕಾಲಮಾನದಾಗೂ ಆ ಮಕ್ಕಳು ವಿದ್ಯಾರ್ಥಿಗಳು ಅವರು ಆ ಒಂದು ಅವ್ರ ಬಲ್ಲಿ ಒಳ್ಳೆಯದು ಬರಲಿಕ್ಕೆ ಗೊಗ್ಗ ಸರ್ ಅವ್ರದ್ದು ಅಪಾರ ಕೊಡುಗೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಈ ಒಂದು ಮದುವೆ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೂ ವಿಶೇಷ ನಮ್ಮ ಜ್ಯೋತಿಯವರು, ಶಿವಕುಮಾರ್ ಶೆಟ್ಕಾರ್ ಅವ್ರದ್ದೆಲ್ಲ ಇನ್ನು ಅವ್ರ ಮಕ್ಕಳದ ಭವಿಷ್ಯ ಅವ್ರದ್ದೆಲ್ಲ ಒಳ್ಳೆಯದೆಲ್ಲ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಇಲ್ಲಿವರೆಗೆ ಆಶೀರ್ವಚನ ಪಾಲಿಸಿರುವ ಪರಮ ಪೂಜ್ಯರಿಗೆ ಅನಂತ ವಂದನೆಗಳು. ಈಗ ಶರಣ ಜ್ಯೋತಿ ಮತ್ತು ಶಿವಕುಮಾರ್ ಅವರು ಪರಸ್ಪರವಾಗಿ ಹೂಮಾಲೆಯನ್ನು ವಿನಿಮಯ ಮಾಡ್ಕೋತಾರೆ. ತಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಜೋರಾಗಿ ಮುಂದೆ ಕುಂತೇನೋ ಚಪ್ಪಾಳೆನಾಗ ಬರ್ತಾ ಇಲ್ಲ. ಈಗ ಶಿವಕುಮಾರ್ ಅವರು ಜ್ಯೋತಿ ಅವರಿಗೆ ಹೂಮಾಲೆಯನ್ನು ಹಾಕಬೇಕು. ಈಗ 6 ಜನ ಶರಣೆಯರು ಆರತಿಯನ್ನು ಮಾಡಿ ಅವರ ದಾಂಪತ್ಯ ಜೀವನಕ್ಕೆ ಶುಭವನ್ನು ಹಾರೈಸ್ತಾರೆ. ಶುಭವಾಗಲಿ 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 ನಿಮಗೆ, ವಿಶ್ವಗುರು ಬಸವರಕ್ಷೆ ಸದಾ ಇರಲಿ ನಿಮಗೆ. ವಿಶ್ವಗುರು ಬಸವರಕ್ಷೆ ಸದಾ ಇರಲಿ ನಿಮಗೆ. ಶುಭವಾಗಲಿ ಶುಭವಾಗಲಿ. ಸತ್ಯಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ, ಭಕ್ತಿಯ ದಾಸೋಹ ಬೆಳಕಾಗಲಿ ಬಾಡಿಗೆ. ಶುಭವಾಗಲಿ 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 ನಿಮಗೆ. ಅಷ್ಟವರ್ಣದ ಅರಿವು ಪಂಚಾಚಾರದಾಚಾರ, ಷಟಸ್ಥಲದ ಪೂರ್ಣ ಜ್ಞಾನ ಮರೆದಿರದಿ ಎಂದೆಂದು. ಶುಭವಾಗಲಿ ಶುಭವಾಗಲಿ. ಇದು ನಿಮಗೆ ಆರುತಿ, ಇದು ನಿಮಗೆ ಕೀರುತಿ, ಹೃದಯ ಪ್ರೇಮದಾರತಿ ಶುಭದಾರತಿ. ಶುಭವಾಗಲಿ 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 ನಿಮಗೆ. ವಿಶ್ವಗುರು ಬಸವರಕ್ಷೆ ಸದಾ ಇರಲಿ ನಿಮಗೆ, ಸದಾ ಇರಲಿ ನಿಮಗೆ, ಸದಾ ಇರಲಿ ನಿಮಗೆ. ಜೈ ಗುರು ಬಸವೇಶ ಹರ ಮಹಾದೇವ. ಈಗ ಪರಮ ಪೂಜ್ಯರಿಂದ ಶರಣ ಜ್ಯೋತಿ ಮತ್ತು ಶಿವಕುಮಾರ್ ಶೆಟ್ಕಾರ್ ದಂಪತಿಗಳಿಗೆ ಆಶೀರ್ವಾದವನ್ನು ಮಾಡಲಾಗ್ತಾ ಇದೆ. ನೀವು ಅಲ್ಲಿ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ತಾವೆಲ್ಲ ಬಂದು ಅವರಿಗೆ ಆಶೀರ್ವಾದ ಮಾಡಿ ಪ್ರಸಾದವನ್ನ ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿಯವರೆಗೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿತು. ಈಗ ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಆಡಳಿತಾಧಿಕಾರಿಗಳಂತ ಶ್ರೀಯುತ ಮೋಹನ್ ರೆಡ್ಡಿ ಸರ್ ಅವರು ಅವರನ್ನು ಗೌರವಿಸ್ತಾ ಇದ್ದಾರೆ. ಸ್ವೀಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ಕಡೆ ಬರ್ರಿ, ನೀವು ಈ ಕಡೆ ಬರ್ರಿ. ಸಿದ್ಧನ ಒಂದೇ ನಿಮಿಷ. ಅವ್ರಿ ಬರ್ರಿ, ನೀವು ಬರ್ರಿ. ಶಿವ ಬಾಬು ಇಲ್ಲ ಇನ್ನ ಆರಾಮ್ ನೋಡ್ರಿ ಅದು